ಬಟ್ ಓವರಾಲ್ ಆಗಿ ಈ ಮಳೆಯ ನಡುವೆಯೂ ಕೂಡ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಮಳೆ ಬಂದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಈಗ ತನಿಖೆಯ ಭಾಗವಾಗಿ ಏನೇನು ಆಗಬೇಕು ಅದೆಲ್ಲವೂ ಕೂಡ ಆಗಲೇಬೇಕು. ಯಾಕಂದ್ರೆ ಸತ್ಯಾಸತ್ಯತೆ ಎಲ್ಲವೂ ಕೂಡ ಜನರಿಗೆ ತಿಳಿಬೇಕಲ್ಲ. ಸೊ ಹಾಗಾಗಿ ತಮ್ಮ ಕರ್ತವ್ಯವನ್ನ ಮಳೆಯ ನಡುವೆಯೂ ಕೂಡ ನಿಭಾಯಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಉತ್ಖನನ ಕಾರ್ಯ ಅದೇ 13ನೇ ಪಾಯಿಂಟು. ನಿನ್ನೆ ಆ ಲೈಟ್ ಕಂಬದಿಂದ ಲೆಫ್ಟ್ ಸೈಡಲ್ಲಿ ಉತ್ಖನನ ಆಗಿತ್ತು. ಇವತ್ತು ಲೈಟ್ ಕಂಬದ ಮುಂಭಾಗ ಅಂದರೆ ರೈಟ್ ಸೈಡ್, ಉತ್ತರ ಭಾಗಕ್ಕೆ. ನೋಡಿ ಮಳೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಿಟಿ ಮಳೆ ಬರ್ತಾ ಇತ್ತು. ಆದರೆ ಈಗ ಜೋರಾಗಿ ಮಳೆ ಬರ್ತಾ ಇದೆ, ವಿಪರೀತವಾಗಿ ಜೋರಾಗಿ ಮಳೆ ಬರ್ತಾ ಇದೆ. ಹಾಗಿದ್ರೂ ಕೂಡ ಅಧಿಕಾರಿಗಳು ಸ್ಪಾಟ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಿದ್ದಾರೆ, ಛತ್ರಿ ಹಿಡ್ಕೊಂಡು. ಜೊತೆಗೆ ಅದೇ JCB ವರ್ಕ್ ಮಾಡ್ತಾ ಇದೆ. ಆಮೇಲೆ ಈ ಜೋರು ಮಳೆ ಆಗಿಬಿಟ್ರೆ ಇನ್ನೊಂದು ಸಮಸ್ಯೆ ಅಂತಂದರೆ ಗುಂಡಿ ಅಗಿತಾ ಇದ್ದಂಗೆ ಮಳೆ ನೀರು ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ಪಕ್ಕದಲ್ಲೇ ಗುಡ್ಡದ ರೀತಿಯಲ್ಲಿ ಆ ಮಣ್ಣನ್ನು ತುಂಬಿದಾರಲ್ಲ, ಅಲ್ಲಿಂದಲೂ ನೀರು ಹರ್ಕೊಂಡು ವಾಪಸ್ ಕೆಳಗಡೆ ಮಣ್ಣು ಕುಸಿತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವವಾದರೂ ಕೂಡ ಅದನ್ನು ಲೆಕ್ಕಿಸದಿಗೆ ಕಾರ್ಯಪ್ರವೃತ್ತರಾಗಿರೋದು SIT ಟೀಮ್, ಸೋಕೋ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗಳು ಕೂಡ ಅಲ್ಲೇ ಇದ್ದಾರೆ. ಅದರ ಲೈವ್ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2 ಹಿಟಾಚಿಯ ಮೂಲಕ ಉತ್ಖನನ ಕಾರ್ಯವನ್ನು ಮಾಡ್ತಾ ಇರೋದು. ಆಮೇಲೆ ಅಲ್ಲೇ ಸ್ಥಳದಲ್ಲಿ ಇದ್ದಾನೆ ಅವನು, ಅನಾಮಿಕ. ಅಲ್ಲಗಿರಿ ಇಲ್ಲಗಿರಿ ಅಂತ ತೋರಿಸ್ತಾ ಇದ್ದಾನೆ. ಮಳೆಯ ನಡುವೆಯೂ ಕೂಡ SIT ಟೀಮ್ ಶೋಧ ಕಾರ್ಯವನ್ನು ಕಂಟಿನ್ಯೂ ಮಾಡ್ತಾ ಇದೆ. ಇಲ್ಲಿಯ ತನಕ 7 ರಿಂದ 8 ಅಡಿ ಆಳವನ್ನ ಅಗೆದಿದ್ದಾರೆ ಕಾರ್ಮಿಕರು. ಹಿಟಾಚಿ ಯಂತ್ರಗಳನ್ನು ಬಳಸಿ ಗುಂಡಿ ಅಗೆಯುವಂತಹ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ಗುಂಡಿಯಲ್ಲಿ ನೀರು ತುಂಬಿಕೊಳ್ಳದಂತೆ ಮೋಟಾರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫೈನ್, ನೀರು ತುಂಬಿಕೊಳ್ಳದೆ ಇರೋ ರೀತಿಯಾಗಿ ನಿನ್ನೆ ಮೋಟಾರ್ ಪೈಪನ್ನು ಅಳವಡಿಸಿ ನೀರನ್ನು ಹೊರ ಹಾಕ್ತಾರಲ್ಲ, ಹಾಗೆ ಮೋಟಾರ್ ಯೂಸ್ ಮಾಡಿಕೊಂಡು ನೀರನ್ನು ಹೊರ ಹಾಕೋದು ಗುಂಡಿಲಿ ನೀರು ತುಂಬಿಕೊಂಡ್ರೆ ಅಂತ. ನಿಜಕ್ಕೂ ಇದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಲೇಬೇಕು SIT ಟೀಮ್ ಮತ್ತು ಅಲ್ಲಿನ ಕಾರ್ಮಿಕರಿಗೂ ಕೂಡ, ಜೊತೆಗೆ ಅಧಿಕಾರಿಗಳಿಗೂ ಕೂಡ. ಯಾಕೆಂದರೆ ಆ ಅನಾಮಿಕ ಅಲ್ಲೇ ನಿಂತಿದ್ದಾನೆ, ಅಲ್ಲಗಿರಿ ಇಲ್ಲಗಿರಿ ಅಂತ ಬೆರಳು ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದೀರಿ ನೀವು ಕೂಡ, ಅಲ್ಲೆಲ್ಲವೂ ಕೂಡ ಅಗಿತಾ ಇದ್ದಾರೆ. ನೋಡಿ, ಅಲ್ಲಿ ನೀರು ತುಂಬಿಕೊಂಡಿದ್ರೂ ಕೂಡ ಬಿಟ್ಟಿಲ್ಲ, ಅಗಿತಾ ಇದ್ದಾರೆ. ಜೊತೆಗೆ ನೀರು ತುಂಬಿಕೊಂಡ್ರೆ ಅದನ್ನು ಹೊರ ಹಾಕೋದಕ್ಕೆ ಮೋಟಾರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿನ್ನೆಯೂ ಕೂಡ ಹೀಗೆ ಪರಿಸ್ಥಿತಿ ಉದ್ಭವವಾಗಿತ್ತು. ಬಟ್ ಮಳೆಯಿಂದಲ್ಲ, ಅಲ್ಲಿ ನೀರು ತುಂಬಿಕೊಂಡಿತ್ತು, ಕೆಳಗಡೆಯಿಂದ ನೀರು ಬರ್ತಾನೆ ಇರ್ತಾ ಇತ್ತು. ಯಾಕೆಂದರೆ ಅದು ಅದೇ ನದಿ ಪಾತ್ರದಲ್ಲೇ ಇರೋದರಿಂದಾಗಿ. ಸೊ ಹಾಗಾಗಿ ಅಲ್ಲಿ ನೀರು ಸಹಜವಾಗಿ ಬಂದೇ ಬರುತ್ತೆ ಅಂತ ಹೇಳಿ ಮೋಟಾರ್ ಅಳವಡಿಸಿದ್ರು. ಈಗಲೂ ಕೂಡ ಮೋಟಾರನ್ನು ಅಳವಡಿಸಿ ಆ ಗುಂಡಿಯಲ್ಲಿ ನೀರು ಕೊಳ್ಳದೇ ಇರೋ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮಳೆಯ ನಡುವೆಯೂ ಶೋಧ ಕಾರ್ಯ ಮುಂದುವರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. 2 ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ಮಾಡ್ತಾ ಇರೋದು. ಇಲ್ಲಿ ತನಕ 7 ರಿಂದ 8 ಅಡಿ ಆಳಕ್ಕೆ ಹೋಗಿದ್ದಾರೆ. ಆತನ ಪ್ರಕಾರ 18 ಅಡಿ, ಅಂದರೆ ಆತನ ಪ್ರಕಾರ ಇನ್ನೊಂದು 12 ಅಡಿ ಅಷ್ಟೇ. ಬಟ್ ಅದಕ್ಕಿಂತ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಅಂಥೇಳಿ ನಮ್ಮ SIT ಟೀಮ್ ಅವರು ಹೇಳ್ತಾ ಇದ್ದಾರೆ. 18 ಅಡಿ, ನಿನ್ನೆ ಏನು 18 ಅಡಿ ಆಳವನ್ನು ಆಗದಿದ್ರಲ್ಲ, ಇವತ್ತು ಕೂಡ 18 ಅಡಿ ಆಳಕ್ಕೆ ಅಗಿಯೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಆದರೆ ಈಗ 7 ರಿಂದ 8 ಅಡಿ ಏನು ಅಗದಿದ್ದಾರೆ, ಅಲ್ಲಿ ಎಲ್ಲೂ ಕೂಡ ಕಳೆಬರ, ಏನೂ ಸುಳಿವು ಯಾವ ರೀತಿಯಾಗೂ ಪತ್ತೆಯಾಗಿಲ್ಲ. ಇನ್ನು ನೆಕ್ಸ್ಟ್ 13ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ಆಗ್ತಾ ಇದೆಯಲ್ಲ, ಈ ಪಾಯಿಂಟ್ನಲ್ಲಿ ಯಾವುದೇ ಮೂಳೆಗಳು ಅಥವಾ ಅಸ್ಥಿಪಂಜರ ಅಥವಾ ಯಾವುದೇ ರೀತಿಯಾದಂಥ ಏನು ಆರೋಪ ಮಾಡ್ತಿದ್ದಾನಲ್ಲ, ಇದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಸಿಗಲಿಲ್ಲ ಅಂತಂತಂದರೆ ಈ ಶೋಧ ಕಾರ್ಯ ಸ್ಥಗಿತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹಲವರಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆನ್ನೆ CLP ಮೀಟಿಂಗ್ ಆಯ್ತಲ್ಲ, ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. SIT ರಚನೆ ಮಾಡಿರೋದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಒಂದು ಕಡೆ ಬಿಟ್ಟು ಬೇರೆ ಕಡೆ ಯಾವುದೇ ಮೂಳೆಗಳು ಸಿಕ್ಕಿಲ್ಲ. ಅಂದರೆ ಒಂದೇ ಒಂದು ಪಾಯಿಂಟು, 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಿದೆ. ಒಂದು ಕಡೆ ಬಿಟ್ಟು ಬೇರೆ ಯಾವ ಕಡೆನೂ ಸಿಕ್ಕಿಲ್ಲ. ಈ ಬಗ್ಗೆ ಯಾರೂ ಕೂಡ ಭಾವನಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಡೋದು ಬೇಡ, ಸಚಿವರ ಜೊತೆಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಮಾಡ್ತೀನಿ ಅಂತೇಳಿ CLP ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತಂದರೆ, SIT ಬಗ್ಗೆ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯ ಇದೆ. ಯಾಕೆಂದರೆ SIT ಟೀಮ್ ಏನೋ ಅವರೇ ಡಿಮ್ಯಾಂಡ್ ಮಾಡಿದಂಥ ಅಧಿಕಾರಿಗಳು ಅವರನ್ನೇ ಕೊಟ್ಟಿದ್ದಾರೆ, ಪ್ರಣಬ್ ಮೊಹಂತಿ ಅವರನ್ನೇ ಕೊಟ್ಟಿದ್ದಾರೆ ಮುಖ್ಯಸ್ಥರನ್ನಾಗಿ. SIT ಟೀಮನ್ನು ರಚನೆ ಮಾಡಿರೋದ್ರಿಂದಾಗಿ ಶ್ಲಾಘನೆ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ತನಿಖೆಯೂ ಕೂಡ ಆ ಅನಾಮಿಕ ವ್ಯಕ್ತಿ ಏನು ಹೇಳಿದ್ದಾನೆ ಅದಕ್ಕೆಲ್ಲ ಸಹಕಾರವೂ ಕೂಡ ಕೊಡ್ತಾ ಇದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ SIT ಟೀಮ್ ಕಾರ್ಯಪ್ರವೃತ್ತರಾಗಿದೆ. ಅದಕ್ಕೆ ಸಾಕ್ಷಿ ನೀವು ನೋಡ್ತಾ ಇದ್ದೀರಿ. ನನಗೆ CLP ಮೀಟಿಂಗ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಗುಂಡಿ ತೋಡುವಂಥ ಕೆಲಸ ಮುಗಿಯೋ ಸಾಧ್ಯತೆ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಓವರಾಲ್ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ಸೌಜನ್ಯಕ್ಕೆ ಧರ್ಮಸ್ಥಳದ ವಿಚಾರವಾಗಿ
ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ. ಅಲ್ಲಿ ಸೌಜನ್ಯ ಕೇಸ್ ಆದ ನಂತರ ಹಲವಾರು ಗೊಂದಲಗಳು, ಹೋರಾಟ, ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನು ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ. ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಅವನು ಈ ಥರ ಇದೆ, ನಾನು ಇಷ್ಟೊಂದು ಹೆಣಗಳಿದ್ದಾವೆ ಅಲ್ಲಿ ನೋಡಬೇಕು, ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕನೂ ಸಹ ಆದೇಶ ತಗೊಂಡ್ಮೇಲೆ ಆಮೇಲೆ ನಾವು SIT ಹಾಕಿದ್ರೆ ಒಳ್ಳೆಯದು ಎಲ್ಲರನ್ನೂ ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ಆದರೆ ಅವನ ಅನಾಮಿಕ ಎಷ್ಟೋ ತಗೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಒಂದಿಷ್ಟು ಅಂತ ಇರುತ್ತೆ, ಅದನ್ನು ಗುರಿ ಆದಮೇಲೆ ಬಿಟ್ಕೊಡ್ಬೇಕು. ಅದನ್ನು ರಾಜ್ಯ ಸರ್ಕಾರನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಹೇಳೋದಷ್ಟೇ, ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂಥ ಆ ಕ್ಷೇತ್ರ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ದೇವೆ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಧರ್ಮಸ್ಥಳದ ವಿಚಾರವಾಗಿ ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿ ಇನ್ನು ಸದನದಲ್ಲಿ ಧರ್ಮಸ್ಥಳ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಮನವಿಯನ್ನ ಮಾಡ್ಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ UT ಖಾದರ್ ಅವರು ವಿಧಾನಸೌಧದ ಬಳಿ ರಿಯಾಕ್ಷನ್ ಕೊಟ್ಟರು. ಅವರೇನಂದ್ರು ಬನ್ನಿ ತೋರಿಸ್ತೀನಿ. ಅದನ್ನು ತನಿಖೆ ನಾನು ಹಿಂದೆ ಈಗಲ್ಲ, ನಾನು 1 ತಿಂಗಳ ಹಿಂದೆ ನಾನು ಹೇಳಿದ್ದೇನೆ. SIT ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ, ಆ ತನಿಖೆ ಮಾಡಲಿಕ್ಕೆ ಬಿಡಿ. ತನಿಖೆ ಆಗುವ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಡುವಂಥ ವಿಚಾರಗಳು ಬೇಡ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಯನ್ನು ಮತ್ತು ಅದರ ಇತಿಹಾಸವನ್ನು ಮತ್ತು ಒಂದು ಸಂಸ್ಥೆ ಪಾತ್ರ ಕಾಪಾಡೋದು ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ ಇದರಲ್ಲಿ. ಅದಕ್ಕಾಗಿ ತನಿಖೆ ನಡೀತಿದೆ, ತನಿಖೆ ನಡೆದು ಸತ್ಯಾಂಶ ಬರಲಿ, ಏನಿದೆಯಾ ನಮಗೆ ಗೊತ್ತಾಗುವಂಥ ವಿಚಾರ ಗೊತ್ತಾಗ್ತದೆ. ಅಲ್ಲಿಯ ತನಕ ನಾವು ಪ್ರತಿಯೊಬ್ಬರು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತು ಏನು ಸ್ವಯಂ ಅಭಿಪ್ರಾಯ ಅದನ್ನು ಹೇಳುವಂಥದ್ದಲ್ಲ. ಅಲ್ಲಿ ತನಕ ಎಲ್ಲರೂ ಕೂಡ ಒಗ್ಗಟ್ಟು ಸಮಾಧಾನದಿರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ ಅಂತ ಹೇಳಿ